ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿಲ್ಲಿ ವಿಟಮಿನ್ ಎ ಡೋಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ವಿಟಮಿನ್ ಎ ಡೋಸ್ ಬಗ್ಗೆ ತುಂಬ ಅಂದರೆ ತುಂಬಾ ವೀಡಿಯೋಸ್ ವೈರಲ್ ಆಗಿದೆ. ಸೊ ನಾನಿಲ್ಲಿ ವಿಟಮಿನ್ ಎ ಡೋಸ್ನ ಯಾವಾಗ ಎಲ್ಲಿ ಮಗುಗೆ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ನಮ್ಮ ಮಗುಗೆ ನಾವು ಯಾವಾಗಲೂ 9 ಮಂತ್ಸಿಂದ ಶುರುವಾಗುತ್ತೆ. ಸೊ 9 ಅಂದರೆ 9 ಕಂಪ್ಲೀಟ್ ಆಗಿ 10ಗೆ ಯಾವಾಗ ಮಗುಗೆ ಬೀಳುತ್ತೋ, ನೀವು ಯಾವಾಗ 10 ಮಂತ್ಸಿಗೆ ವ್ಯಾಕ್ಸಿನ್ ಕೊಡಿಸ್ತೀರೋ ಆ ವ್ಯಾಕ್ಸಿನ್ ಜೊತೆಗೆ ವಿಟಮಿನ್ ಎನ ಹಾಕ್ತೀವಿ. ಆ್ಯಂಡ್ ಅದರ ನಂತರ 1.5 ವರ್ಷದ ವ್ಯಾಕ್ಸಿನ್ ಏನು ನೀವು ಕೊಡಿಸ್ತೀರೋ ಆ ವ್ಯಾಕ್ಸಿನ್ ಜೊತೆಗೂ ಕೂಡ ವಿಟಮಿನ್ ಎನ ನಾವು ಹಾಕ್ತೀವಿ. ಸೊ ಅದರ ನಂತರ ನಿಮ್ಮ ಮಗುಗೆ ಯಾವಾಗ 2 ವರ್ಷ ಆಗುತ್ತೋ 2 ವರ್ಷದಿಂದ 5 ವರ್ಷದವರೆಗೂ 6 ಮಂತಿಗೆ ಒನ್ ಟೈಮ್, 6 ಮಂತಿಗೆ ಒನ್ ಟೈಮ್, ಎವ್ರಿ 6 ಮಂತಿಗೂ ನೀವು ನಿಮ್ಮ ಮಗುಗೆ ಹಾಕಿಸ್ಬೇಕಾಗುತ್ತೆ. ಸೊ ಇದು ಬಂದು ಈಗೇನು ವೈರಲ್ ಆಗಿದೆಯೋ ಇನ್ಸ್ಟಾಗ್ರಾಮಲ್ಲೆಲ್ಲ 15ನೇ ತಾರೀಕೊಳಗೆ ಹಾಕಿಸ್ಬೇಕು ಅಂತ ಏನು ಹೇಳಿದರು, ಆ ಥರ ಯಾವುದೇ ರೀತಿ ಮಾಹಿತಿ ಇಲ್ಲ. ಇದೊಂದು ಫೇಕ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ವಿಟಮಿನ್ ಎ ಡೋಸ್ ಹಾಕಿಸ್ಬೇಕು ಮಗುಗೆ, ಬಟ್ 15ನೇ ತಾರೀಕೊಳಗೆ ಹಾಕಿಸ್ಬೇಕು ಅನ್ನೋದೇನಿದೆಯೋ ಅದು ಒಂದು ಫೇಕ್ ನ್ಯೂಸ್. ಯಾಕೆಂದರೆ ಇಲ್ಲೂ 3ರಿಂದ 4 ತಿಂಗಳಿಂದ ವಿಟಮಿನ್ ಎ ಸಪ್ಲೈ ಇಲ್ಲ. ಸೊ ಸದ್ಯದ ಮಟ್ಟಿಗೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಇಲ್ಲ, ಅದರಲ್ಲೂ ನಮ್ಮ ಚಿಕ್ಕಮಂಗ್ಳೂರು ಹಾಸ್ಪಿಟ್ಲಲ್ಲಂತೂ ಇಲ್ಲವೇ ಇಲ್ಲ. ಸೊ ಇದು ಮಗುಗೆ ನಾವು ಯಾಕೆ ಹಾಕಿಸ್ಬೇಕು ಅಂದರೆ, ಮಗುಗೆ ರಾತ್ರಿ ಕುರುಡು ಅಂತ ಏನು ಹೇಳ್ತೀವೋ, ನೈಟ್ ಬ್ಲೈಂಡ್ನೆಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹಾಕಿಸ್ತೀವಿ. ಆ್ಯಂಡ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮಗುವಿನ ಬೆಳವಣಿಗೆಗೆ ಕೂಡ ಹೆಲ್ಪ್ ಆಗುತ್ತೆ, ಆ್ಯಂಡ್ ಕೆಲವೊಂದು ಸೋಂಕುಗಳಿಂದ ಮಗುನ ತಡೆಯುತ್ತೆ. ಸೊ ಈ ಒಂದು ಕಾರಣಕ್ಕೆ ನಿಮ್ಮ ಮಗುಗೆ ನೀವು ವಿಟಮಿನ್ ಎನ 6 ಮಂತಿಗೆ ಒನ್ ಟೈಮ್ ಹಾಕಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.